ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಟು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಗೈಸ್, ನಾವು ಇವತ್ತು ಏನು ಆಡ್ತಾ ಇದ್ದೀವಿ ಅಂದರೆ ಸೋಲೋ ವರ್ಸಸ್ ಸೋಲೋನ ಗೇಮ್ ಪ್ಲೇನ ಮಾಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ಗೆ ಲೈಕು, ವಿಡಿಯೋಗೆ ಸಬ್ಸ್ಕ್ರೈಬ್ನ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಬಾಯ್. ಹಲೋ ನೋಬ್ಡೆ, ಏನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಇಷ್ಟು ಬೇಗ. ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾ ಇದೆಯಲ್ಲೋ. ಓ ಸಾರಿ ಚಿಕ್ಕು. ಸೊ ಗೈಸ್, ಇಳ್ಕೊಂಡ ನಂತರ ನಮಗೆ ಬೂಮ್ ಬೂಮ್ ಗನ್ನು ಸಿಕ್ಕಿದೆ. ಇವಾಗ ಎನಿಮಿನ ಹೊಡೆಯೋಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ. ಸೊ ಗೈಸ್, ಹಿಂದೆಯಿಂದ ಒಬ್ಬ ಹೊಡಿತಾ ಇದ್ದಾನೆ, ಮುಂದೆಯಿಂದ ಒಬ್ಬ ಹೊಡಿತಾ ಇದ್ದಾನೆ. ಹಿಂದೆಯಿಂದ ಒಬ್ಬ ಬಂದು ಬಡ್ಡಿ ಮಗ ಎನಿಮಿ ಹೊಡೆದೇ ಬಿಟ್ಟ. ಸೊ ಪರವಾಗಿಲ್ಲ ಗೈಸ್, ಮತ್ತೆ ರಿವೈವ್ ಆದೆ. ಗರೀನಾ ಔಟ್ ರಿವೈವ್ನ ಕೊಟ್ಟು ಒಳ್ಳೇದು ಮಾಡಿದೆ. ಟ್ಯಾಂಕ್ಸ್ ಗರೀನಾ. ಲೇ, ನೀನು ಗರೀನಾಗೆ ಟ್ಯಾಂಕ್ಸ್ ಹೇಳ್ಬೇಡ, ಗರೀನಾ ಮಗಳಿಗೆ ಟ್ಯಾಂಕ್ಸ್ ಹೇಳು. ಸೊ ಗೈಸ್, ಇಳ್ಕೊಂಡ ನಂತರ ನಮ್ಮ ಕೈಯಲ್ಲಿದೆ ಬಾಯ್ಝೋನ್ ಗನ್ನು. ಬಾಯ್ಝೋನ್ ಗನ್ನಿಂದ ಇಲ್ಲಿ ಮುಂದೆ ಒಬ್ಬ ಎನಿಮಿ ಇದ್ದಾನೆ, ಹೊಡಿತೀನಿ ಇಲ್ವಾ ನೋಡ್ತಾ ಇರಿ. ಸ್ವಲ್ಪ ಡ್ಯಾಮೇಜ್ನ ಕೊಟ್ಟೆ, M10 ಸಿಕ್ತು. ಡೈರೆಕ್ಟಾಗಿ ಫಿನಿಶ್ನ ಮಾಡಿಕೊಂಡೆ. ಫಿನಿಶ್ನ ಮಾಡ್ಕೊಂಡ ನಂತರ ನೆಕ್ಸ್ಟು ಪೇಟಿನ ಲೂಟ್ ಮಾಡ್ತಾಯಿದ್ದೀನಿ. ಲೂಟ್ ಮಾಡಿ ಫಸ್ಟ್ ಒಂದು ಮೆಡಿಕಿಟ್ನ ಹಾಕೋಬೇಕು. ಮೆಡಿಕಿಟ್ ಸೂಪರ್ ಮೆಡಿಕಿಟ್ನ ಒಂದು ಹಾಕೋತೀನಿ. ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಕಾಯಿನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಒಳಗೆ ಅಷ್ಟೇನು ಚೆನ್ನಾಗಿ ಲೂಟ್ ಇಲ್ಲ. ಕಾಯಿನ್ನ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಡೈರೆಕ್ಟಾಗಿ ಈ ಮನೆ ಕಡೆ ಮುಂದ್ಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಎನಿಮಿ ಇದಾನೋ ಇಲ್ವೋ ಅಂತ. ಒಂದು ಮೆಡಿಕಿಟ್ನ ಕೂಡ ಎತ್ಕೋತೀನಿ. ಎತ್ಕೊಂಡು ಇಲ್ಲಿ ಮನೆಗಳಲ್ಲಿ ಏನು ಲೂಟ್ ಇದೆ ಅಂತ ನೋಡ್ಕೋಬೇಕು. ಓ, ಮ್ಯಾಚ್ 7 ಗನ್ ಇದೆ. ಮ್ಯಾಚ್ 7 ಗನ್ನ ತೊಗೋಬೇಕು. ಮ್ಯಾಚ್ 7 ಗನ್ನ ತೊಗೊಳ್ತೀನಿ. ತೊಗೊಂಡ ನಂತರ ನೆಕ್ಸ್ಟು ಈ ಮನೆ ಒಳಗಡೆ ಎನಿಮಿ ಇದಾನೋ ಇಲ್ವೋ ಅಂತ ನೋಡಬೇಕು. ಪೋಸ್ಟ್ ಬರ್ತಾಯಿದೆ, ಎನಿಮಿ ಇದ್ದಾನೆ. ದುಗ್ದು ಗನ್ನಿಂದ ಹೊಡೆದು ಕ್ಲಿಯರ್ನ ಮಾಡಿಕೊಂಡು ನೆಕ್ಸ್ಟು ಒಂದು ಮೆಡಿಕೇಟ್ ಹಾಕ್ಕೊಂಡ್ಬಿಡೋಣ. ಒಂದು ಮೆಡಿಕೇಟ್ ಹಾಕ್ಕೊಂಡು ವೇಸ್ಟ್ನು ಕೂಡ ರಿಪೇರಿ ಮಾಡಿಕೊಂಡು ಒಂದು ಲೂಟ್ ಮಾಡಿಕೊಂಡು ಮೇಲ್ಗಡೆ ಏನಾದರೂ ಯಾವಾದರೂ ಗನ್ ಇದೆ ಅಂತ ಎನಿಮಿ ಅಣ್ಣ ಬಿಟ್ಟವನ ಅಂತ ನೋಡ್ತಾ ಇದ್ದೀನಿ. ಮೇಲ್ಗಡೆ ಲೂಟೇ ಮಾಡಿಲ್ಲ ನೋಡ್ಬಿಡ ನನ್ನ ಮಗ. ಮೆಡಿಕಿಟ್ನ ತೊಗೊಂಡು ಈ ಲಾಂಚರ್ನ ಕೂಡ ತೊಗೊಂಡು ಕೆಳಗಡೆ ಇಳಿತೀನಿ. ಕೆಳಗಡೆ ಇಳಿದು ನೆಕ್ಸ್ಟು ಇಲ್ಲಿ ಮುಂದೆ ಎನಿಮಿ ಇದ್ದಂಗೆ ಕಾಣಿಸ್ತಾನೆ. ಸೊ ಇದ್ದಾನೆ ಎನಿಮಿ ಇದ್ದಾನೆ. ಬಂದ ಹೊರಗಡೆ ಡೈರೆಕ್ಟಾಗಿ ಹೆಡ್ಶಾಟ್ ಗ್ಲೂವಲ್ಲಿ ಹಚ್ಕೊಂಡ್ಬಿಟ್ಟ. ನೆಕ್ಸ್ಟು ಇಲ್ಲಿ ಕವರಲ್ಲಿ ನಿಂತ್ಕೋತೀನಿ. ಈ ಒಂದು ಗ್ಲೂವಾಲ್ ಹೊಡೆಯೋದು ಇದು ಐತಲ್ವ, ಇದನ್ನು ಒಗಿತೀನಿ. ಇನ್ನೊಂದು ಒಗಿತೀನಿ. ಗ್ಲೂವಾಲು ಅಂಬೂಜಾ ಸಿಮೆಂಟಿಂದ ಮಾಡಿರುವಂಥ ಗ್ಲೂವಾಲು ಹೊಡೆಯೋದಿಲ್ಲ ಅಷ್ಟು ಬೇಗ. ನಾವೇ ರಶ್ ಮಾಡ್ಕೊಂಡು ಹೊಡೆದು ಬಿಡೋಣ. ಸೀದಾ ತಗೋ. ಸೊ ಗೈಸ್, ಇಲ್ಲಿಗೆ ನಂದು 3 ಕಿಲ್ ಆಯಿತು. ಈ ಒಂದು ಪೇಟಿನ ಲೂಟ್ ಮಾಡಿಕೊಂಡು ಅಷ್ಟೊಂದು ಒಳ್ಳೆಯ ಲೂಟ್ ಏನಿಲ್ಲ. ಅವನು ರಿವೈವ್ ಆಗಿ ಬಂದಂಗೆ ಕಾಣಿಸ್ತಾನೆ. ಇಲ್ಲೇನೂ ಲೂಟ್ ಇಲ್ಲ ಅಷ್ಟೊಂದು ಚೆನ್ನಾಗಿ. ಎನಿಮಿಗಳಿದ್ದಾರೋ ಇಲ್ವೋ ಅಂತ ನೋಡೋಣ. ಏನು ಕ್ಯಾಂಪ್ ಮಾಡ್ತಾಯಿದ್ದಾರೋ ಎಲ್ಲರೂ. ಹೋಗಿ ಹೊಡೆಯೋಣ. ಲೇ ನೋಬ್ಡೆ, ನೀನೇ ದೊಡ್ಡ ಕ್ಯಾಂಪರು. ಇನ್ನು ಕ್ಯಾಂಪ್ ಮಾಡೋರಿಗೆಲ್ಲ ಹೊಡೆದು ಬಿಡ್ತಾನೆ. ಓಹೋ, ಲೇ ಚಿಕ್ಕು, ಸುಮ್ಮ ಎಲ್ಲರಿಗೂ ಹೇಳಿ ಇಂಪ್ರೆಷನ್ ಮಾಡಬೇಡ. ಸೊ ಗೈಸ್, ಈ ಮನೆ ಒಳಗಡೆ ಹೋದೆ. ಮನೆ ಒಳಗಡೆ ಹೋದ ನಂತರ 500 ಕಾಯಿನ್ ಸಿಕ್ಕು. ಒಂದು 500 ಕಾಯಿನ್ನ ಗೂಗಲ್ ಪೇನ ನಮ್ಮ ಅಕೌಂಟಿಗೆ ಮಾಡ್ಕೊಂಡ್ಬಿಡೋಣ. ಓ, ಡುಮ್ ಗನ್ನು. ಇದನ್ನು ದುಗ್ಗನ್ನ ಬಿಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ಇದಕ್ಕಿಂತ ಡ್ಯಾಮೇಜು ಡುಮ್ ಗನ್ನು ಕೊಡುತ್ತೆ. ಸೊ ಗೈಸ್, ನೆಕ್ಸ್ಟು ಇಲ್ಲಿ ಯಾರಾದರೂ ಎನಿಮಿ ಇದ್ದಾರೆ ಅಂತ ಈ ಮನೆಗಳವರೆಗೆ ಹೊಂಟೀನಿ. ನೋಡೋಣ, ಎನಿಮಿಗಳಿದ್ದರೆ ಹೊಡೆಯೋಣ. ಇಲ್ಲಿ ಲೂಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಹಾಗೆ ಲೂಟ್ ಮಾಡಿಕೊಂಡು ಎನಿಮಿನ ಹೊಡೆಯೋಕ್ಕೆ ಮತ್ತೆ ಲೆವೆಲ್ 3 ವೇಸ್ಟ್ ಕೂಡ ಸಿಕ್ತು. ವೇಸ್ಟ್ನ ಎತ್ಕೊಂಡು ಮತ್ತೆ ಈ ಮನೆ ಒಳಗಡೆ ಬಂದೆ. ಈ ಮನೆಗಳ ಒಳಗಡೆ ಯಾವ ಅಷ್ಟೊಂದು ಒಳ್ಳೆಯ ಗನ್ಗಳು ಏನೂ ಇಲ್ಲ ಗೈಸ್. ನೆಕ್ಸ್ಟು ಲೆವೆಲ್ 3 ಹೆಲ್ಮೆಟ್ ಕೂಡ ಇತ್ತು, ಆದರೆ ಫಸ್ಟಿಗೆ ನನ್ನ ಹತ್ರ ಲೆವೆಲ್ 3 ಹೆಲ್ಮೆಂಟು ಇತ್ತು. ಇವಾಗ ನೆಕ್ಸ್ಟು ಎಮೋಗಳನ್ನ ತೊಗೊಂಡು ಪೂರಾ ಭೀಮಾಶಕ್ತಿ ಮ್ಯಾಪ್ ಎಷ್ಟಿದೆ ಅಲ್ವಾ, ಎಲ್ಲಕ್ಕೆಲ್ಲ ನಾನೇ ಲೂಟ್ ಮಾಡೋದು ಗೈಸ್. ಪೂರಾ ಬ್ಯಾಗ್ ಹರಿದೋದ್ರು ಹಾಗೆ ಲೂಟ್ ಮಾಡ್ತಾ ಬ್ಯಾಗ್ ಹರಿದು ಹಂಗೆ ಸೋರ್ತಾಯಿದ್ರು, ಹಾಗೆ ಲೂಟ್ ಮಾಡ್ತಾನೇ ಇರೋದು. ಓ, ಅಷ್ಟೊಂದು ಲೂಟ್ ಮಾಡಿ ನೀನು ಮನೆಗೆ ಹೋಯ್ತೀಯ ಎಲ್ಲವನ್ನ. ಇಲ್ಲೇ ಆಡಿ ಇಲ್ಲೇ ಬಿಟ್ಟು ಹೋಗೋದಪ್ಪ.
ಓ ಹೌದು ಹೌದು, ನೀನು ಹೇಳೋದು ಮಾತ್ರ ಕರೆಕ್ಟೇ. ಸೊ ಗೈಸ್ ಬಿಡಿ ಅದನ್ನು ಅಲ್ಲೇನ, ಚಿಕ್ಕ ಮಾತನ್ನ ಯಾರು ತಲೆಗೆ ಕಳ್ಕೊಬೇಡಿ. ಸೊ ಗೈಸ್ ಇಲ್ಲಿ ಎಷ್ಟು ಹುಡ್ಕಿದ್ರು ಎನಿಮಿನೇ ಸಿಗ್ತಾಯಿಲ್ಲ, ಅದಕ್ಕಾಗಿ ಗಾಡಿನ ತೊಗೊಂಡು ಮುಂದೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಂದ್ಗಡೆ ಒಂದು ಡಿಸ್ಕೌಂಟ್ ಶಾಪಿಂಗ್ ಅಂಗಡಿನ ನಡೆಸ್ತಾ ಇದ್ದಾರೆ ಗರೀನಾದವರು. ಅಲ್ಲಿ ಹೋಗಿ ನಾನು ಸ್ವಲ್ಪ ವೇಸ್ಟು ಮತ್ತು ಗನ್ನ ತೊಗೋಬೇಕಂತ ಹೋಗ್ತಾಯಿದ್ದೀನಿ. ಮುಂದೆನೇ ಬಿತ್ತು ಡಿಸ್ಕೌಂಟ್ ಶಾಪಿಂಗ್ ಅಂಗಡಿನ. ಇಲ್ಲಿ ಲೂಟ್ ಮಾಡಿಕೊಂಡು ಮುಂದೆ ಮತ್ತೆ ಎನಿಮಿಗೆ ಹೊಡೆಯೋಕ್ಕೆ ಹೋಗೋಣ. ಸೊ ಗೈಸ್ ಇದರಲ್ಲಿ ಲೆವೆಲ್ 4 ವೆಸ್ಟು ಮತ್ತು SVD ಗನ್ನ ತಗೊಂಡು ಗಾಡಿ ಎತ್ಕೊಂಡು ಹೋಗ್ತಾ ಇರೋದೇ ಮುಂದೆ ಮತ್ತೆ ಎನಿಮಿಗೆ ಹೊಡ್ಲಿಕ್ಕೆ. ಇಲ್ಲೇ ಚಿಕ್ಕು ಗಾಡಿಯಲ್ಲಿ ಒಂದು ಒಳ್ಳೆಯ ಸಾಂಗ್ ಹಾಕಲಿ. ಸೊ ಗೈಸ್ ಗಾಡಿಯಲ್ಲಿ ಪೂರಾ ಬರ್ಮುಂಡ ಮ್ಯಾಪ್ನ ಸುತ್ತಾಕೊಂಡು ಬಂದೆ, ಒಬ್ಬರು ಎನಿಮಿನ ಸಿಗಲಿಲ್ಲ. ಮತ್ತೆ ಇದ್ದ ಜಾಗಿಗೆ ಬಂದು ಮತ್ತೆ ಇಲ್ಲೇ ಲಾಸ್ಟ್ ಝೋನ್ ಆಗೋ ಕಾಣಿಸುತ್ತೆ, ಅದಕ್ಕಾಗಿ ಇಲ್ಲೇ ಬಂದು ಎನಿಮಿಗೆ ರಶ್ ಮಾಡಿ ಹೊಡಿಬೇಕಂತೇಳಿ ನೋಡ್ತಾಯಿದ್ದೀನಿ. ಸೊ ಗೈಸ್ ಆ ಕಡೆಯಿಂದ ಈ ಕಡೆ ಬಂದು ಇಲ್ಲೇ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಯಾರೋ ಎನಿಮಿ ಇದ್ದಾರೆ ಅಂತ ನೋಡ್ತಾಯಿದ್ದೀನಿ. ಕೆಳಗಡೆ ಯಾರೂ ಇದ್ದಂಗೆ ಕಾಣಿಸ್ತಾ ಇಲ್ಲ, ಅದಕ್ಕಾಗಿ ಇಲ್ಲೇ ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ಎನಿಮಿಗಳು ಬಂದರೆ ದುಗ್ ದುಗ್ ಅಂತ ಹೇಳಿ ಹೊಡಿತಾ ಇರೋದೆ. ಓ ಬನ್ನಿ 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 ದೊಡ್ಡವರು. ಸೊ ಗೈಸ್ ಈ ಎನಿಮಿನೂ ಕೂಡ ನಾನು ಕ್ಲಿಯರ್ನ ಮಾಡಿಕೊಂಡೆ. ಇವಾಗ ನಂದು 4 ಕಿಲ್ ಆಯಿತು. ಫೈನಲ್ ಫೈಟು 10 ಜನ ಅಲೈವ್ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಫಸ್ಟ್ ಎನಿಮಿ ಲೂಟ್ನ ನಮ್ಮ ಬ್ಯಾಗಲ್ಲೆಲ್ಲ ತುಂಬಿಕೊಂಡು ಮತ್ತು ಗ್ಲೂವಲ್ಗಳನ್ನು ಕೂಡ ತೊಗೊಂಡು ಗ್ಲೂವಲ್ ಮೆಷನ್ ಕೂಡ ತೊಗೊಂಡು ಮತ್ತೆ ಎನಿಮಿಗೆ ನೋಡೋಕ್ಕೆ ಹೋಗೋಣ. ಹೊಡೆಯೋಕ್ಕೆ ಹೋಗೋಣ. ಸೊ ಗೈಸ್ ಆ ಕಡೆಯಿಂದ ಈ ಕಡೆ ಬಂದೆ. ಇಲ್ಲಿ ಒಬ್ಬ ಎನಿಮಿ ಕಾಣಿಸ್ಕೊಂಡ. ಇವನಿಗೆ 78 ಮತ್ತು 91 ಡ್ಯಾಮೇಜ್ನ ಕೊಟ್ಟೆ. ಈಗ ಬೇಗ ಹೋಗಿ ಇವನಿಗೆ ರೆಸ್ಟ್ ಹೊಡಿಬೇಕು. ಇಲ್ಲಿ ಒಳಗಡೆ ಇದ್ದಾನೆ ಅಂದ್ಕೊಂಡೆ, ಇಲ್ಲೇ ಉಕ್ಕಂಗಾಗಿ ಕೂತವನೆ. 2 ಏಟ್ನಲ್ಲಿ ಖತಮ್. ಮತ್ತು ಇಂಜೆಕ್ಷನ್ ಕೂಡ ಹಾಕೊಳ್ತಿದ್ದ. ಕ್ಲಿಯರ್ನ ಮಾಡಿಕೊಂಡು ಅವನ ಪೇಟಿನ ಕೂಡ. ಇಲ್ಲಿ ನೋಡಿ ಗೈಸ್ ಎಷ್ಟು ಲೂಟ್ನ ಇಲ್ಲಿ ವೇಸ್ಟ್ ಮಾಡಿದ್ದಾರೆ. ಎಲ್ಲ ಬರ್ಮುಂಡ ಮ್ಯಾಪ್ದವ್ರಿಗೆ ಈ ಲೂಟ್ನ ಹಂಚಬೇಕು. ಸೊ ಗೈಸ್ ಆ ಕಡೆಯಿಂದ ಇಲ್ಲಿ ಬಂದೆ. ಇಲ್ಲಿ ಒಬ್ಬ ಅಣ್ಣ ಒಳಗಡೆನೆ ಕೂತ್ಕೊಂಡವನೆ. ಇವನಿಗೆ ಸ್ವಲ್ಪ ಡ್ಯಾಮೇಜ್ನ ಕೊಟ್ಟೆ. ಗ್ಲೂವಲ್ನ ಹಚ್ಕೊಂಡು ನೆಕ್ಸ್ಟ್ ಈ ಕಡೆ ಬಂದ 2 ಬುಲೆಟ್ನ ಇಳಿಸಿ ಎನಿಮಿ ಅಣ್ಣನ ಕ್ಲಿಯರ್ನ ಮಾಡಿಕೊಂಡೆ. ಮತ್ತು ನೆಕ್ಸ್ಟು ಇಲ್ಲಿ ಯಾರಾದರೂ ಬರ್ತಾರ ಫೈಟ್ ನಡೆದು ನೋಡಿ ಅಂಥೇಳಿ ನೋಡ್ತಾಯಿದ್ದೀನಿ. ಯಾರೂ ಬಂದಿಲ್ಲ. ನೆಕ್ಸ್ಟು ಇಲ್ಲಿ ಬಂದು ನಿಂತ್ಕೊಳ್ತೀನಿ. ಇಲ್ಲೊಬ್ಬ ಮುಂದೆ ಎನಿಮಿ ಅಣ್ಣ ಮತ್ತೆ ಕಾಣಿಸ್ಕೊಳ್ತಾನೆ. ಇವನಿಗೆ ತುಂಬಾ ಡ್ಯಾಮೇಜ್ನ ಕೊಡ್ತೀನಿ. ಮತ್ತು ಲಾಂಚರ್ನ ಕೂಡ ಒಂದು ಹಾರಿಸ್ತೀನಿ. ಲಾಂಚರ್ನ ಹಾರಿಸಿ ಮತ್ತೆ ಒಂದು ಗ್ಲೋವಲ್ನ ಹಚ್ಕೊಳ್ತಾನೆ. ಮತ್ತು ಈ ಸರಿ ಹೊಡೆಯೋಕೆ ಹೋಗ್ತೀನಿ. ಲಾಂಚರಿಂದ ನನಗೆ ಡ್ಯಾಮೇಜ್ನ ಬೀಳುತ್ತೆ. ಇಲ್ಲಿ ಕವರ್ನಲ್ಲಿ ನಿಂತ್ಕೊಳ್ತೀನಿ. ಇಲ್ಲಿ M2 ಎನಿಮಿ ಹೆಡ್ನ ಹೊಡೆದು ಬಿಡ್ತಾನೆ. ಸೊ ಡೋಂಟ್ ವೆರಿ, ನನ್ನ ಹತ್ರ ಇಂಜೆಕ್ಷನ್ ಇದೆ. ಇಂಜೆಕ್ಷನಿಂದ ಮತ್ತೆ ರಿವೈವ್ ಆಗ್ತೀನಿ. ಇವಾಗ ಮತ್ತೆ ಒಂದು ಸೂಪರ್ ಮೆಡಿಕೇಟ್ನ ಹೊಡ್ಕೊಂಡು ಈ ಕಡೆ ಇಲ್ಲಿ ಎನಿಮಿ ಅವನ್ನ ಯಾರೋ ಹೊಡೆದು ಕಿಲ್ ಚೋರಿ ಮಾಡ್ಕೊಳ್ತಾರೆ. ನಂದು ಎಲ್ಲಿಂದ ಹೊಡೆದ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಮೇಲ್ಗಡೆ ಇದ್ದಾನ? ಮೇಲ್ಗಡೆ ಕೂಡ ಇಲ್ಲ. ಇಲ್ಲೇ ಮುಂದ್ಗಡೆ ಇದ್ದಂಗೆ ಕಾಣಿಸ್ತಾನೆ. ಇಲ್ಲೇ ಅಲ್ಲಿ ಮುಂದೆ ಒಂದು ಗ್ಲೂವಾಲ್ ಹಚ್ಚಿದ್ದಾರೆ. ಆ ಕಡೆನೇ ಹೋಗ್ತಾಯಿದ್ದೀನಿ. ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನೆಕ್ಸ್ಟು ಇಲ್ಲಿ ಮುಂದೆ ಒಬ್ಬ ಎನಿಮಿ ಲಾಂಚ್ ಪ್ಲೇಟ್ನ ಹತ್ತಿ ಹೋಗ್ತಾ ಇರ್ತಾನೆ. ಇಲ್ಲಿ ಬಂದ ನೋಡಿ, ಇವನಿಗೆ ಹೊಡೆದು ಕ್ಲಿಯರ್ನ ಮಾಡಿಕೊಂಡು. ಸೊ ಇಲ್ಲಿಗೆ ನಂದು 7 ಕಿಲ್ ಆಯಿತು. ಇಲ್ಲಿ ಮುಂದ್ಗಡೆ ಒಬ್ಬ ಇದ್ದಂಗೆ ಕಾಣಿಸ್ತಾನೆ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಮುಂದೆ ಯಾರೂ ಇಲ್ಲ. ನನ್ನ ಹತ್ರ ಇನ್ನಿಲ್ಲ ಕಡಿಮೆ ಆಗಿದೆ. ಮತ್ತು ಹೆಲ್ಮೆಟ್ ಕೂಡ ಹೊಡೆದೋಗಿದೆ. ಹೆಲ್ಮೆಟ್ ಸಿಗುತ್ತಾ ಅಂತ ಹೇಳಿ ನೋಡ್ತಾಯಿದ್ದೀನಿ. ನೋಡೋಣ ಝೋನ್ ಒಳಗೆ ಹೋಗಿ ಹೆಲ್ಮೆಟ್ ಸಿಗುತ್ತಾ ಇಲ್ವಾ ಅಂತ ನೋಡ್ತಾಯಿದ್ದೀನಿ. ಸೊ ಇಲ್ಲ ಗೈಸ್, ಇವನ ಹತ್ರ ಕೂಡ ಹೆಲ್ಮೆಟು ಇಲ್ಲ. ಇವನಿಗೂ ಯಾರೋ ಹೆಡ್ನ ಹೊಡೆದು ಬಿಟ್ಟಾರೆ ಅನಿಸುತ್ತೆ.
ಸೊ ನೆಕ್ಸ್ಟು ಅಲ್ಲಿ ಒಬ್ಬ ಕಲ್ಲು ಹತ್ರ ಒಬ್ಬ ಇದ್ದಾನೆ, ನೇಡಿಂಗ್ನ ಮಾಡ್ತೀನಿ. ನೋಡೋಣ ನೇಡು ಅವನ ಹತ್ರ ಹೋಗುತ್ತೆ ಇಲ್ಲ ಅಂತ. ಹೋಗೋದಿಲ್ಲ ಗೈಸ್ ಅವನ ಹತ್ರ ನೇಡು. ಸೊ ನೆಕ್ಸ್ಟು ಮತ್ತೊಂದು ನೇಡನ್ನ ಮಾಡ್ತೀನಿ. ಇಲ್ಲೇ ಮುಂದ್ಗಡೆ ಒಬ್ಬ ಅಣ್ಣ ಕಾಯ್ತಾ ಕೂತ್ಕೊಂಡಿರ್ತಾನೆ. ಇವನಿಗೆ ಸ್ವಲ್ಪ ಡ್ಯಾಮೇಜ್ನ ಕೊಟ್ಟು ಇನ್ನೊಂದು ಸ್ವಲ್ಪ ಡ್ಯಾಮೇಜ್ನ ಕೊಟ್ಟು ಸೋನಿಯಾ ಆಂಟಿನ ಶಿಲ್ಡನ್ನ ಆನ್ ಮಾಡ್ತೀನಿ. ಅವನು ಕ್ಲಿಯರ್ ಆಗಿ ಕೂಡ ಆಗ್ತಾನೆ. ಇವಾಗ ಇಲ್ಲಿ ಒಂದು ನೇಡಿಂಗ್ನ ಮಾಡ್ತಾಯಿದ್ದೀನಿ. ನೇಡು ಡ್ಯಾಮೇಜ್ ಬರುತ್ತೋ ಇಲ್ವೋ ಅಂತ ನೋಡ್ತಾಯಿದ್ದೀನಿ. ಸ್ವಲ್ಪ ಡ್ಯಾಮೇಜ್ ಬಂತು. ಇವಾಗ ಡೈರೆಕ್ಟಾಗಿ ರೆಸ್ಟ್ ಮಾಡಿ ಹೊಡಿಬೇಕಂತೇಳಿ ಹೋಗ್ತಾಯಿದ್ದೀನಿ. ಡೈರೆಕ್ಟಾಗಿ ಕಲ್ ಮೇಲೆ ನಿಂತ್ಕೊಂಡು ಒಂದು ಶಾಟ್ನಲ್ಲಿ ಮತ್ತೆ ಇವನು ಕೂಡ ಸೋನಿಯಾ ಆಂಟಿನ ತೊಗೊಂಡು ಬಂದಿದ್ದ, ಆದರೆ ಏನೂ ಪ್ರಯೋಜನ ಇಲ್ಲ. ಫೈನಲಿ 9 ಕಿಲ್ ಆಗಿ ಬುಯ್ಯ ಕೂಡ ಆಯಿತು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಕೂಡ ಮಾಡಿ.